ಈಗ ನಾನು ಎಲ್ಲಿದ್ದೀನಿ ಅಂದರೆ ಲಂಕಾ ಹತ್ರ ಇದ್ದೀನಿ. ಲಂಕಾ ಅಂದರೆ ಶ್ರೀಲಂಕಾ ಅಲ್ಲ ಗುರು, ವಾರಾಣಸಿ ಹತ್ರ ಇರೋ ಲಂಕಾ ಹತ್ರ. ಲಂಕಾ ಹತ್ರ ಅಲ್ಲಿ ಬಂದ್ಬಿಟ್ಟು ವಾರಾಣಸಿಗೆ ಅವ್ರು ಡ್ರಾಪ್ ಕೊಟ್ಟರು ಲಾರಿಯವರು. ಲಂಕಾ ಹತ್ರ ಇವಾಗ ಇಷ್ಟು ಬೇಗ ಹಂಗೆ ಅಲ್ಲಿ ಹೆಂಗೆ ಹೋದೆ ಅಂದರೆ ಲಾರಿಯವ್ರು ಇದ್ರಲ್ಲ ಅವರು ಬಂದು ನನಗೆ ಇಲ್ಲಿವರೆಗೂ ಲಿಫ್ಟ್ ಕೊಟ್ಟರು. ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಲಿಫ್ಟ್ ಕೊಟ್ಟಿಲ್ಲ, ಅವರು ವಾರಾಣಸಿವರೆಗೂ ಲಿಫ್ಟ್ ಕೊಟ್ಟರು. ನಾನು ಅಲ್ಲಿಂದ ಇಲ್ಲಿವರೆಗೂ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಬಂದೆ. ಇಲ್ಲಿ ರೂಮ್ ಮಾಡಿದ್ದೀನಿ. ರೂಮ್ ಒಂದು 200 ರೂಪಾಯಿ. 200 ರೂಪಾಯಿ ಅಂದರೆ ನಿಜವಲ್ಲ 200 ರೂಪಾಯಿನೇ ರೂಮು. ಬೆಂಗಳೂರಿಂದ ವಾರಾಣಸಿವರೆಗೂ 0 ಬಜೆಟಲ್ಲಿ ಬಂದಿದ್ದೀನಿ. 1864 ಕಿಲೋಮೀಟರ್ 0 ಬಜೆಟಲ್ಲಿ ಬಂದಿದ್ದೀನಿ. ನಿಮ್ಗೇನು ಅನ್ಸುತ್ತೆ? ನೀವು ಹೋಗ್ಬೋದಾ? ನೀವು ಸೇಫಾಗಿ ಬರ್ಬೋದು. ಆದರೆ ನಂತರ ಒಬ್ಬರೇ ಬರ್ಬೇಡ್ರಿ, ಯಾರನ್ನ ಒಬ್ಬರು ಕರ್ಕೊಂಬನ್ರಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸೆಂಟ್ರಲ್ಲಿ ಕತ್ಲಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಆದರೂ ನಾನು ಫೈನಲ್ ರೀಚ್ ಆಗಿಬಿಟ್ಟಿದ್ದೀನಿ. ಈಗ ನಿಮಗೆ ರೂಮು ವಿಡಿಯೋ ನೋಡಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸು, ಇದು ಡೋರು, ಇದು ಚಿಕ್ಕ ಕಿಟಕಿ, ಒಂಥರ ಹಳೆ ಮನೆ ಥರ ಇದೆ. ಚಿಕ್ಕದು ಬೆಡ್ ಇರ್ತದೆ, ಚಿಕ್ಕದು ಮಿರರು, ಇದು ಬಿಸ್ತೀರಲ್ಲ ಎಲ್ಲ ಗುರು. ಇಲ್ಲಿ ಚಿಕ್ಕದೊಂದು ಫ್ಯಾನು, ಹಳೇದೊಂಥರ ಬಾತ್ರೂಮ್, ಅದು ಹಳೇದೊಂಥರ ಬಾತ್ರೂಮು, ಚಿಕ್ಕದು ಅಷ್ಟೇ. ಅದಕ್ಕೆ ಇದಕ್ಕೆ 200 ರೂಪಾಯಿ ರೂಮು. ನೋಡ್ಕೊಳ್ಳಿ ಬೇಕಾರೆ. ಬೆಡ್ ಮಾತ್ರ ಚೆನ್ನಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ M3. ಫೈನಲ್ ಆಗಿ ವಾರಾಣಸಿಗೆ ರೀಚ್ ಆಗಿದ್ದೀರಿ ಗುರು. ಚಾಲೆಂಜ್ ಕಂಪ್ಲೀಟೆಡ್ ಇಲ್ಲಿಗೆ. ಈಗ ನಾನು ಎಲ್ಲಿದ್ದೇನೆ? ಗಂಗಾ ನದಿ ಹತ್ರ ಇದ್ದೀನಿ. ಈ ಕಡೆಯಿಂದ ಆ ಕಡೆ ಹೋಗಬೇಕು. ಒಂದು ಬೋಟ್ ತಗೊಂಡು ಇಲ್ಲಿಂದ ಆ ಕಡೆ ಹೋಗೋಣ. ಅಲ್ಲೊಬ್ಬರನ್ನ ಕೇಳಿದೆ, 1800 ರೂಪಾಯಿ ಅಂತೆ ಆ ಕಡೆಗೆ ಹೋಗೋದಕ್ಕೆ. ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಬಂದೆ. ಅಲ್ಲಿ ನೋಡಿದ್ರೆ 1000 ರೂಪಾಯಿ ಅಂತ ಅವ್ರೆ. ಇನ್ನೊಂದು ಕಡೆ ಕೇಳಿದೆ, ಅವ್ರು 800 ರೂಪಾಯಿ ಅಂತ ಇದ್ದಾರೆ. ಇನ್ನೊಂದು ಕಡೆ ಕೇಳಿದೆ, 600 ರೂಪಾಯಿ ಅಂತ ಇದ್ದಾರೆ. ಒಂಥರ ಫುಲ್ ಕನ್ಫ್ಯೂಷನು. ಬೇರೆ ಕಡೆ ಹೋಗಿ ಕೇಳೋಣಿರ್ರಿ, ಆ ಕಡೆ ಹೋಗೋಣ ಫುಲ್ಲು. ಅಲ್ಲಿಂದ ಆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಕೇಳಿದೆ, ಜಾಸ್ತಿ ಹೇಳ್ತಾ ಇದ್ದಾರೆ. ಈ ಕಡೆ ಹೋಗೋಣ, ಈ ಕಡೆ ಕೇಳೋಣ. ಇದು ನೋಡಿದ್ದಾರೆ, ಇದು ಒಂದೊಂದು 100 ಮೀಟ್ರು 200 ಮೀಟ್ರು ಒಂದೊಂದು ಘಾಟ್ ಥರ ಇದೆ. ತಮಿಳನ್ಸು ಕನ್ನಡದು ಎಲ್ಲರದು ಒಂದೊಂದು ಥರ ಘಾಟ್ ಥರ ಇರೋದಿಲ್ಲ. ಇಲ್ಲೇನಂದರೆ ಗಲೀಜು ಏನಂದರೆ, ಇದು ಪಿಟ್ ನೀರು ಬರುತ್ತೆ ಗೊತ್ತಾ, ಅದು ಪೈಪ್ ಹಾಕ್ಬಿಟ್ಟು ನದಿಗೆ ಬಿಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲ ಸ್ವಲ್ಪ ಮುಂದೆ ನೋಡಿ, ಅದು ಪೈಪ್ದು ಅಲ್ಲಿ ಸ್ವಲ್ಪ ನದಿಗೆ ಬಿಡ್ತಾ ಇದ್ದಾರೆ. ಇನ್ನು ಮುಂಚೆ ಇದಕ್ಕಿಂತ ಗಲೀಜಾಗಿತ್ತಂತೆ. ಇವಾಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋರಂತೆ. ಇವಾಗೇ ನಾವು ಹಿಂಗಂದರೆ ಮುಂಚೆ ಇನ್ನು ಹೆಂಗಿರೋದು, ನಾವು ಮುಂಚೆ ಬಂದಿದ್ರೆ ಯಾವ ಥರ ಇರೋದು. ಇವಾಗ ಬಂದಿದ್ದೀರಿ, ಪರವಾಗಿಲ್ಲ ನಮಗೆ. ಇಲ್ಲಿ ನೋಡಿ ಸೈಡಲ್ಲಿ ನೋಡಿ ಲೆಮನ್ ಟೀ ಮತ್ತು ಇದು ಹಣ್ಣೆಗೆ ನಾಮ ಎಲ್ಲ ಹಾಕ್ತಾರೆ. ನಾಮ ಅಂದರೆ ಮೂರು ಪಂಗ್ನಾಮ ಅಲ್ಲ ಗುರು. ಇದು ಅಂದರೆ ದುಡ್ಡು ಕೊಟ್ಬಿಟ್ಟು ಅದು ಹಳ್ದಿ ಥರ ಬರ್ತೈತೆ, ಒಂಥರ ಹಳ್ದಿ ಕಲರು, ಅದು ಥರ ನಾಮ ಥರ ಹಾಕ್ತಾರೆ. ನಮ್ಗೆ ಯಾಕೆ ಅದೆಲ್ಲ ಅಂತೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಏನಕ್ಕೆ ಅದು ಅಂತ ಚಿಕ್ಕ ಮನೆಗೆ ಹಾಕ್ಕೊಬೋದು ಅಂತೇಳ್ಬಿಟ್ಟು. ಲೆಮನ್ ಟೀನೂ ಕುಡ್ದಿಲ್ಲ ನಾನು. ಅದು ಅಲ್ಲಿಂದ ಹೈದ್ರಾಬಾದು ಬೆಂಗಳೂರಿಂದೆಲ್ಲ ಬಂದಿದ್ದನಲ್ಲ, ಬಾಯೆಲ್ಲ ಒಂಥರ ಆಗ್ಬಿಟ್ಟಿದೆ. ಅಲ್ಲಿ ನೀರು ಕುಡಿದು ಗಂಟ್ಲೆಲ್ಲ ಒಂಥರ ಆಗ್ಬಿಟ್ಟಿದೆ, ಗಂಟ್ಲು ನೋವ್ತಾ ಇದೆ. ಅದಕ್ಕೆ ನಾನೇನು ಲೆಮನ್ ಟೀ ಏನು ಕೊಡ್ತಿಲ್ಲ. ಇವಾಗ ಆ ಕಡೆ ಹೋಗ್ತಾಯಿದ್ದೀನಿ. ಆ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿ ಕೇಳಬೇಕು ಬೋಟು. ಜಾಸ್ತಿ ಜನ ನೋಡ್ರಿ, ಇದೇ ಸೆಂಟ್ರ್ ಅನಿಸುತ್ತೆ. ಇಲ್ಲಿಂದ ವ್ಯೂ ಸೂಪರಾಗಿದೆ. ಇಲ್ಲಿಂದ ವ್ಯೂ ನೋಡ್ತಾ ಇದ್ರೇ ಸಖತ್ತಾಗೈತೆ. ಇವಾಗ ಇಲ್ಲಿಂದ ಇಲ್ಲಿ ಜಾಸ್ತಿ ಜನ ಅವ್ರೆ ಬೋಟ್ಗಳು ಕೇಳೋಕ್ಕೆ. ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಅಂದರೆ ಜಾಸ್ತಿ ಜನ ಇರ್ತಾರಲ್ಲ, ಅಲ್ಲೋಗಿ ಕೇಳಿದ್ರೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ಇಲ್ಲಿ ಬಂದು ಕೇಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಜನ ಬಂದಿಲ್ಲ, ಇನ್ನು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅಲ್ಲ, ನಾನು ಬೆಳಗ್ಗೆನೇ ವಿಸಿಟ್ ಕೊಟ್ಬಿಟ್ಟಿದ್ದೀನಿ. ನನಗೆ 300 ರೂಪಾಯಿ ಅಂದರು ಬೋಟು. ಅವ್ರ ಹತ್ರ ಹೇಳ್ದೆ, ನಾನು ಅಲ್ಲೋಗಿ ಕುತ್ಕೊಂಡಿರೋ ಜನಗಳ ಹತ್ರ ಕೇಳ್ತೀನಿ, ನಾನು ಸುಳ್ಳಾರೆ ಕೊಡಲ್ಲ ಅಂದೆ. ಆಮೇಲೆ ಫೈನಲ್ ಆಗೋರು, ಇಲ್ಲ 100 ರೂಪಾಯಿನೇ ಬನ್ನಿ ಅಂದರು. ಆಮೇಲೆ ಹೋದೆ. ಇಲ್ಲಿ ಯಾರು ಬರೋರು ಸ್ವಲ್ಪ ಹುಷಾರಾಗಿರಿ. ಜಾಸ್ತಿ ಆಮರಿಸ್ತಾರೆ ಟೂರಿಸ್ಟ್ಗಳಿಗೆ. ಬೋಟ್ ಅಂತೂ ಜಾಸ್ತಿ ಆಮರಿಸ್ತಾರೆ. ನಮ್ಮ ಹುಷಾರಾಗಿ ನಾವಿರಬೇಕು. ಇಲ್ಲಿ ನೋಡಿದ್ರೆ ಹೆಂಗೆ ಕೇಳಿದೆ ನಾನು, ಹಿಂಗೆ ಕೇಳಿದ್ರೆ ಸಿಗಾಕಂತಾರೆ. ಈಸಿಯಾಗಿ ಹೋಗ್ಬೋದು. 100 ರೂಪಾಯಿ ಅಷ್ಟೇ. ಇಲ್ಲಿಂದ ಆ ಕಡೆ ಹೋಗೋಕ್ಕೆ 100 ರೂಪಾಯಿ ಕೊಡಿ ಅಷ್ಟೇ. ಏಯ್ ಓಯ್ ಓಯ್ ನೋಡ ನೀವಪ್ಪ ಆಯ್ ಅಂತವ್ರೆ. ಆಯಣ್ಣ ನೀನು ಯೂಟ್ಯೂಬಲ್ಲಿ ಹಾಕ್ತೀನಿ ಆಯಣ್ಣ. ಓಯ್ ಹಾಕಲ್ಲ ನಮ್ಮ ವ್ಯೂವರ್ಸ್ಗಾದ್ರು ಆಯಣ್ಣ. ನಾನೇನು ಮಾತಾಡ್ತಾಯಿದ್ದೀನಿ ಲ್ಯಾಂಗ್ವೇಜ್ ಅವ್ನಿಗೇನು ಗೊತ್ತು ಬಿಡಿ, ಹೋಗ್ಲಿ ಅವನು ಪಾಪ. ಇಲ್ಲಿಂದ ಹಂಗೆ ಹಿಂಗೆ ಸೈಡಲ್ಲಿ ಹಂಗೆ ಕರ್ಕೊಂಡು ಹೋಗ್ತಾರಂತೆ. ಒಂದು 200 ಮೀಟ್ರು 300 ಮೀಟ್ರು. ಆಮೇಲೆ ಸೆಂಟ್ರಿಗೆ ಹೋಗಿ ಆಮೇಲೆ ಆ ಕಡೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಆ ಕಡೆ ಕರ್ಕೊಂಡು ಹೋಗಾದ್ಮೇಲೆ
ಒಂದು 20 ನಿಮಿಷ 30 ನಿಮಿಷ ಅಲ್ಲಿ ಬಿಡ್ತಾರಂತೆ. ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಂಡ್ಬರ್ತಾರೆ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇನ್ನೂ ಎಷ್ಟು ಜನ ಅಪ್ಪ, ಈಗಲೇ ಒಂದು 30 ಜನನ, ಒಂದು 20-25 ಜನ ಇದ್ದಾರೆ ಇಲ್ಲಿ. 100 ರೂಪಾಯಿ ಅಂದರೆ 25 ಜನ ಒಂದು ಟ್ರಿಪ್ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟಂತ. ಬೇಜಾನ್ ಗುರು, ಇಲ್ಲಿ ಬೇಜಾನ್ ಜನ ಅವರೇ. ಬೋಟ್ಗಂತೂ ಸಿಕ್ಕರೆ ಯಾರಾನ ಟೂರಿಸ್ಟ್ಗಳಂತೂ ಹಂಗೆ ಹಾಕ್ಬಿಡ್ತಾರೆ ತಲೆ ಮೇಲೆ. ನಮ್ಮ ಪಾಡಿಗೆ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರಲ್ಲ, ಏನಕ್ಕೆ ಇಷ್ಟೊಂದು ವೀಡಿಯೋ ಮಾಡ್ತಾಯಿದ್ದೀಯ ಅಂದರು. ಯೂಟ್ಯೂಬ್ ಅಂದೆ. ನಿನ್ನ ಚಾನಲ್ ನೇಮ್ ಹೇಳು ಅಂದರು. ಹೇಳ್ತೀನಿ ಸರ್, ನೋಡ್ಬಿಟ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂದು ಹೊಸ ಚಾನಲ್ಲು, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ನೋಡಿ ಇವಾಗ ಸ್ಟಾರ್ಟ್ ಆಯಿತು. ಇಲ್ಲಿಂದ ಒಂದು 300-400 ಮೀಟ್ರ್ ಕರ್ಕೊಂಡು ಹೋಗ್ತಾರಂತೆ. ಎಲ್ಲ ಘಾಟು ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಇಲ್ಲಿಂದ ಕರ್ಕೊಂಡು ಹೋಗ್ತೀರಿ, ಒಂದೊಂದು ಘಾಟೆ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರಲ್ಲ ನಮಗೆ, ಇಲ್ಲಿಂದ ಕರ್ಕೊಂಡೋಗಿ ಸೆಂಟ್ರಿಗೆ ಹೋಗಿ ಆಮೇಲೆ ಆ ಕಡೆ ಹೋಗ್ತಾರೆ. ಡೈರೆಕ್ಟ್ ಹೋಗಲ್ಲ ನಮಗೆ. ಇದು ನಮಗೂ ಒಳ್ಳೆ ಯೂಸು. ವ್ಯೂ ನೋಡ್ದಂಗೂ ಆಗುತ್ತೆ, ಸ್ವಲ್ಪ ನದಿ ನೋಡ್ದಂಗೂ ಆಗುತ್ತೆ ನಮಗೆ. ನದಿ ಸ್ವಲ್ಪ ನೀರು ತುಂಬ ಗಲೀಜಾಗಿದೆ. ಇದಕ್ಕಿಂತ ಮುಂಚೆ ಬಂದು ಇನ್ನೂ ಗಲೀಜಿತ್ತಂತೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡವ್ರೆ. ಅದು ನಮ್ಮ ಪಾಪ ಒಳ್ಳೇದಾಯಿತು ನಾವು ಬಂದಿದ್ದು. ಎಲ್ಲರೂ ಹೇಳ್ತಾರೆ ವಯಸ್ಸಾದ್ಮೇಲೆ ಕಾಶಿಗೆ ಹೋಗ್ತಾರೆ, ರಾಮೇಶ್ವರಿಗೆ ಹೋಗ್ತಾರೆ, ನೀನೇನೋ ಇವಾಗೆ ಹೋಗ್ಬಿಟ್ಟಿದ್ಯಾ ಅಂತಾರೆ. ಏನು ಗುರು, ವಯಸ್ಸಲ್ಲಿ ಏನೈತೆ, ಯಾವ್ದು ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕೋ ಹೋಗ್ಬೋದು. ವಯಸ್ಸಿಗೆ ವ್ಯತ್ಯಾಸ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾವು. ನಿಮ್ಗೆ ಇಷ್ಟ ಆದರೆ ನೀವು ಬನ್ನಿ, ನೀವು ವಿಸಿಟ್ ಮಾಡಿ ಪ್ಲೇಸ್ನ, ಅಷ್ಟೇ ಹೇಳೋದು. ನಾನು ಬಂದು ಟ್ರಾವೆಲಿಂಗಲ್ಲಿ 0 ಬಂದಿದ್ದೀನಿ. ನಿಮ್ಗೆ ಯಾವ ಥರ ಬರಬೇಕು ಅನಿಸುತ್ತೋ ಆ ಥರ ಬನ್ನಿ, ಆ ಥರ ವಿಸಿಟ್ ಮಾಡಿ ಪ್ಲೇಸ್ ಅಷ್ಟೇ. ಇಲ್ಲೇನಂದರೆ ಕನ್ನಡದವ್ರು ಒಬ್ಬರು ಸಿಗ್ತಾಯಿಲ್ಲ ಗುರು ಮಾತಾಡ್ಸೋಕ್ಕೆ. ಅದೇ ನೋಡ್ತಾ ಇದ್ದೀನಿ, ಯಾರು ಒಬ್ರು ಕನ್ನಡದವ್ರು ಸಿಕ್ಕರೆ ಮಾತಾಡ್ಸೋಣ ಅಂತ. ಇಲ್ಲಿ ನೋಡಿ, ರೈಟ್ ಸೈಡ್ ಬಂದ್ಬಿಟ್ಟು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಒಳಗಡೆ ಹೋಗಿದ್ದೆ. ಅಲ್ಲೇನಂದರೆ ಮೊಬೈಲು ನಮ್ಗೆ ಒಳಗಡೆ ಬಿಟ್ಟಿಲ್ಲ. ಇಲ್ಲಲ್ಲ, ಹಿಂದೆ ಇರೋದು ಅದು. ಇಲ್ಲಿ ಮೊಬೈಲ್ ಒಳಗಡೆ ಬಿಟ್ಟಿಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಫಸ್ಟ್ ಅಲ್ಲೇ ವಿಸಿಟ್ ಮಾಡಿದ್ದೆ ನಾನು. ಅಲ್ಲಿ ಹೋಗಿ ಇಲ್ಲಿ ಬಂದೆ. ಬೆಳಗ್ಗೆ ಬಿಸಿಲು, ಅದು ಕಣ್ಣು ಹೊಡಿತಾ ಇದೆ, ಅದಕ್ಕೆ ಕಣ್ಣೇ ಓಪನ್ ಮಾಡೋಕ್ಕಾಗಲ್ಲ ಇವರು. ಇಲ್ಲೇ ಇವಾಗ ಇಲ್ಲಿ ಕೂತಿದ್ದಾರಲ್ಲ ಇವರೇ, ಅದು ಕೈಲಿ ಇಟ್ಕೊಂಡವ್ರು ನೋಡ್ರಿ, ಅದರಲ್ಲೇ ಅವ್ರು ಮಾಡ್ತಾರದು. ಅದರಲ್ಲೇ ಡ್ರೈವಿಂಗ್ ಅಂತ ಆ ಥರ ವೈರ್ ಥರ ಇದೆ, ಕ್ಲಿಚ್ ವೈರ್ ಬರುತ್ತೆ ಗೊತ್ತಾ ನಿಮಗೆ, ಅದನ್ನ ಇಟ್ಕೊಂಡು ನಿಮ್ಗೆ ಎಳೆಯೋದು ಆ ಥರ. ಬೆಳಗ್ಗೆನೆ ಕಾಶಿ ವಿಶ್ವನಾಥ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ಟು ನೋಡಿಕೊಂಡು ಇಲ್ಲಿ ಬಂದಿದ್ದೀನಿ. ನಮಗೆ ಹರಿಶ್ಚಂದ್ರ ಘಾಟ್ ಬಂದು ರೈಟ್ ಸೈಡಲ್ಲಿ ಇರುತ್ತೆ, ಆ ಕಡೆ ಇರುತ್ತೆ ನಮಗೆ. ಈ ಕಡೆ ಬಂದು ನಾವು ಹೋಗ್ತಾ ಇರೋದು ಲೆಫ್ಟ್ ಸೈಡಲ್ಲಿ ಮುಂದೆ ಹೋಗ್ತಾ ಇದ್ದೀರಿ.
ಇವಾಗ ಇಲ್ಲಿಂದ ಇದಾದಮೇಲೆ ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು. ಹರಿಶ್ಚಂದ್ರ ಘಾಟ್ಗೆ ಹೋಗ್ಬಿಟ್ಟು ಅದು ಬಾಡಿ ಹೆಂಗೆ ಸುಡ್ತಾರೆ ಅಂತ ನೋಡಿಸ್ಬೇಕು. ಅದನ್ನೆಲ್ಲ ನಿಮ್ಗೆ ಜಾಸ್ತಿ ನೋಡ್ಸಲ್ಲ. ನೆಗೆಟಿವ್ ಎಲ್ಲ ಯಾಕೆ, ಪಾಸಿಟಿವ್ ಆಗಿ ನೋಡಿಸ್ಬೇಕು ನಾವು ಯಾವುದನ್ನ. ಅದಕ್ಕೋಸ್ಕರ ಪಾಸಿಟಿವ್ ಜಾಸ್ತಿ ನೋಡ್ಸೋಣ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಬಟ್ಟೆ ಎಲ್ಲ ಒಗ್ದ್ಬಿಟ್ಟು ಒಣಗಾಕವ್ರೆ. ಒಂದೊಂದು ಥರ ಇದೆ ಅವರು, ಒಂದೊಂದು ಘಾಟು ಒಂದೊಂದು ಥರ ಇದೆ. ಇಲ್ಲಿ ನೋಡೋಕ್ಕೆ ಸ್ವಲ್ಪ ಕಣ್ಣುಗಳು ಒಂಥರ ಸೂಪರಾಗೈತೆ, ಕಣ್ಣುಗಳಿಗೆ ಒಂಥರ ಆನಂದ, ಸಕ್ಕತ್ತಾಗಿದೆ. ಯಾರೇ ನಿಮ್ಗೆ ವಿಸಿಟ್ ಮಾಡಬೇಕು ಅನ್ಸುತ್ತೋ ವಿಸಿಟ್ ಮಾಡಿ. ಹಿಂಗೆ ಹೋಗ್ತಾಯಿದ್ದೀರಿ, ಇವನೇ ಎಡ್ಜಲ್ಲೇ ಹೋಗ್ತಾನೆ. ಆಗಲೇ ಹೇಳ್ದೆ ನಮ್ಗೆ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ನೋಡು ಸೈಡಲ್ಲೇ ಕರ್ಕೊಂಡು ಹೋಗ್ತಾವ್ರು ಇವ್ರು ಯಾರು ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರಪ್ಪ ಅಂದರೆ ಈ ಮೆಟ್ಲಿದೆಯಲ್ಲ, ಅದು ಮೆಟ್ಲಿಂದ ಸ್ವಲ್ಪ ಒಂದು 20 ಮೀಟ್ರ್ 30 ಮೀಟ್ರಲ್ಲೇ ಕರ್ಕೊಂಡು ಹೋಗ್ತಾರೆ. ಸೆಂಟ್ರ್ ಕರ್ಕೊಂಡು ನೋಡಿ, ಎಲ್ಲರೂ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಮಾತ್ರ ಇಲ್ಲೇ ಕರ್ಕೊಂಡು ಹೋಗ್ತಾರೆ ಇವರು. ಕರ್ಕೊಂಡು ಹೋಗ್ತಾರೋ ಇಲ್ಲ ನನಗೆ ಡೌಟು, ಇಲ್ಲ ಹಂಗೆ ಬಂದ್ಬಿಡ್ತಾರ ಅಂತ. ಆಮೇಲೆ 100 ರೂಪಾಯಿ ವೇಸ್ಟ್ ಆಗ್ಬಿಡುತ್ತಲ್ಲ, ಮತ್ತೆ ಕೊಡಬೇಕು. ಹಬ್ಬ ಬೋಟ್ ಈ ಕಡೆ ತಿರ್ಸ್ದ. ನಾನು ಆ ಕಡೆ ಹೋಗಲ್ಲ, ಆಮೇಲೆ ಅಷ್ಟೇ 100 ರೂಪಾಯಿನೂ ಹೊಗೇನೆ, ಇನ್ನೊಂದ್ಸರಿ ಹೋಗ್ಬೇಕೇನೋ ಅಂದ್ಕೊಂಡೆ. ಸೆಂಟ್ರಲ್ಲಿ ಹೋಗ್ತಾರಂತೆ ಕೇಳಿದೆ, ಇಲ್ಲ ಫಸ್ಟ್ ಹಿಂಗೆ ಬಂದು ಸೆಂಟ್ರಲ್ಲಿ ಹೋಗಿ ಆಮೇಲೆ ಹಿಂಗೆ ಹೋಗ್ತೀನಿ ಅಂದರು. ನಾನು ಕೇಳಿದ್ಕೆ ನೀವು ಪಕ್ಕ ಕ್ರಿಮಿನಲ್ ಬಿಡಪ್ಪ, ನೀವು ಅಲ್ಲೋಗಿ ಜನ ಹತ್ರ ನೀನು 100 ರೂಪಾಯಿ ಕೇಳಿದಾಗ ನಿನ್ನ ಬಗ್ಗೆ ಗೊತ್ತಾಗುತ್ತೆ ಹೆವಿ ಕ್ರಿಮಿನಲ್ಲು ಅಂದ. ನಾನು ಇದೇನು ಭಯ್ಯ ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಗ್ದೆ. ಇನ್ನೇನು ಮಾಡೋಣ, ನಮ್ಮ ಸೇಫ್ಟಿಗೆ ನಾವು ಇರಬೇಕಲ್ಲ ಗುರು. ದುಡ್ಡೆಲ್ಲ ನಾವು ಮೋಸ ಮಾಡಿಟ್ರೆ ದುಡ್ಡೇನು ಸುಮ್ಮನೆ ಬರುತ್ತಾ, ದುಡ್ಕೊಂಬರ್ತದೆ, ದುಡ್ಡು ತಾನೆ ದುಡ್ಡನ್ನ. ಅದಕ್ಕೆ ನಮ್ಮ ಸೇಫ್ಟಿಗೆ ನಾವು ಇರಬೇಕು. ಈಗ ನೋಡಿ ಇವಾಗ ಇಲ್ಲಿ ಸೆಂಟ್ರಾಗಿ ಕರ್ಕೊಂಡು ಹೋಗ್ತಾವ್ರೆ. ಸೆಂಟ್ರಾಗಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಆ ಕಡೆ ಹೋಗ್ತಾರಂತೆ. ಅಲ್ಲಿ ಒಂದು 30 ನಿಮಿಷ ಬಿಡ್ತಾರಂತೆ. ಸ್ನಾನ ಮಾಡ್ಬೋದು, ಪೂಜೆ ಮಾಡ್ಬೋದು. ಈ ಪಿಂಡ ಬಿಡೋದೆಲ್ಲ ಇರ್ತಾರಲ್ಲ ಆ ಥರನೂ ಮಾಡ್ಬೋದು. ನೋಡೋಣ, ಆ ಕಡೆ ಹೋಗೋಣ. ಇವಾಗ ಆ ಕಡೆಯಿಂದ ಈ ಕಡೆಗೆ ನಮ್ಮನ್ನು ಕರ್ಕೊಂಬಂದವ್ರೆ. ಇಲ್ಲಿ ಕರ್ಕೊಂಬಂದ್ರೆ 30 ನಿಮಿಷ ಅಂದ್ಕೊಂಡೆ. 30 ನಿಮಿಷ ಇಲ್ಲ 20 ನಿಮಿಷ ಅಷ್ಟೇ ಬನ್ನಿ ಅಂತಿರ್ತಾರೆ ಅವ್ರು. 20 ನಿಮಿಷ ಅಂತಾರೆ ಅಷ್ಟೇ. ಜನ 30 ನಿಮಿಷ ತಗೊತಾರಲ್ಲ, ಗೊತ್ತು ಅವ್ರಿಗೂ. ಅವ್ರು ಸುಮ್ಮನೆ ಹೇಳ್ತಾರೆ 20 ನಿಮಿಷ ಅಂತ ಅಷ್ಟೇ. ನೋಡಿ ಫುಲ್ಲು ಮರಳೆಗುರು. ಇಲ್ಲಿ ಒಂಟೆ ಕುದುರೆ ಎಲ್ಲ ಐತೆ. ಇಲ್ಲಿ ಯಾರು ರೈಡ್ ಮಾಡೋರು ರೈಡ್ ಮಾಡ್ಬೋದು. ನಾನೆಲ್ಲ ಏನು ಮಾಡೋಕ್ಕೋಗಿಲ್ಲ, ನಾವೇನು ಆರಾಮಾಗಿ ನಡ್ಕೊಂಬೋದಲ್ಲ ಇಲ್ಲೇ. ಇಲ್ಲಿಂದ ಆ ಕಡೆ ಎಲ್ಲ ನೋಡಿ ಕುದುರೆಯಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿ ಒಂದು ಅರ್ಧ ಅವರ್ ಬಿಟ್ಟಿದ್ರು. ಪೂಜೆ ಮಾಡಿದ್ರು, ಪಿಂಡ ಬಿಡಿದ್ರು, ಸ್ನಾನ ಮಾಡಿದ್ರು. ನಾನೊಂದು ಫೋಟೋ ತೆಗೆಸ್ಕೊಂಡೆ, 30 ರೂಪಾಯಿ ಅಷ್ಟೇ. ನಿಮಗೂ ಬೇಕಾದ್ರೆ ಫೋಟೋ ಅಲ್ಲಿ ತೆಗೆಸ್ಕೊಬೋದು, ಬರೀ 30 ರೂಪಾಯಿ ಅಷ್ಟೇ. ಈ ನೀರು ಆಗ್ಲಿಂದ ನೋಡ್ತಾ ಇದ್ದೀನಿ, ಏನಂತ ಗೊತ್ತಾಗ್ತಾ ಇಲ್ಲ. ಈ ನೀರು ಬೋಟಿಂದ ಆಚೆ ಹೆಂಗೆ ಬರ್ತಾ ಇದೆ ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ ಅಷ್ಟೇ. ಓಯ್ ಬಾಯ್ ಮಾಡೋ. ಹಾಂ ಬಾಯ್ ಮಾಡಿಲ್ಲ ಬಿಡಿ. ಇಲ್ಲಿ ಯಾವುದೋ ಒಂದು ಫಿಲಮ್ ಶೂಟಿಂಗ್ ನಡೀತಾ ಇದೆ. ಅಜಯ್ ದೇವಗನ್ ಅವ್ರು ನೋಡಿ ಇಲ್ಲೇ ಹೋಗ್ತಾ ಇದ್ದಾರೆ ನೋಡಿ, ಹೋಟ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಶೂಟಿಂಗ್ ನಡೀತಾ ಇದೆ, ಬ್ರೇಕ್ ಅಂತೆ. ನನಗೆ ನಡ್ಕೊಂಬರ್ತಾಯಿದ್ನ, ಇಲ್ಲಿ ನೋಡಿದೆ ನಾನು, ಹಂಗೆ ವೀಡಿಯೋ ಮಾಡಿಕೊಂಡೆ. ABCD ಫಿಲಮ್ ಯಾರು ನೋಡಿದ್ದೀರಾ? ಅದ್ರಲ್ಲಿ ಡುಮ್ಮಿಗೆ ಒಬ್ರು ಇರ್ತಾರೆ ನೋಡಿದ್ದೀರಾ? ಅವರೇ ನೋಡಿ, ಇವರು ಗಣೇಶ್ ಆಚಾರ್ಯ ಅಂತ ದೊಡ್ಡ ಕೊರಿಯೋಗ್ರಾಫರ್ ಇವರು ಬಾಲಿವುಡ್ಡಲ್ಲಿ. ಅವರು ಇಲ್ಲೇ ಇದ್ದಾರೆ. ಇವರು ಕೊರಿಯೋಗ್ರಾಫರ ಡೈರೆಕ್ಟ್ರಾ ಈ ಫಿಲಮ್ಗೆ ಅಂತ ಗೊತ್ತಿಲ್ಲ ನನಗೆ. ನೋಡಿದೆ ಅವ್ರು ಮಾತಾಡ್ಸೋ ಅಂತ ನೋಡಿದೆ. ನನ್ನಂಥವ್ರು ಇಲ್ಲಿ 100 ಜನ ಇದ್ದಾರೆ ಅವ್ರು ಮಾತಾಡ್ಸೋಕ್ಕೆ, ಅದಕ್ಕೆ ಆಗಿಲ್ಲ. ಬೇರೆ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಫೋಟೋ ಕೂಡ ತೆಗಿಯಕ್ಕೆ ಬಿಡ್ತಾಯಿಲ್ಲ ಗುರು ಇಲ್ಲಿ ಅವ್ರನ್ನ. ಹೆಬ್ಬುಲಿ ಫಿಲಮ್ ಯಾರು ನೋಡಿದ್ದೀರಾ? ಅದ್ರಲ್ಲಿ ಹೀರೋಯಿನು ಅಮಲಾ ಪಾಲು ಇಲ್ಲೇ ಇದ್ದಾರೆ ನೋಡಿ. ಅವರೇ ಅಂತ ಈ ಫಿಲಮ್ಗೆ ಹೀರೋಯಿನ್. ಅದು ಸಾಂಗ್ ನಡೀತಾ
ಅದನ್ನು ನೋಡಿಕೊಂಡು ನೈಟ್ ಔಟ್ ರೂಮಲ್ಲಿ ಮಲ್ಕೊಂಡು ಬೆಳಗ್ಗೆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಇಲ್ಲಿಗೆ ಈ ವಿಡಿಯೋನ ಲಾಸ್ಟ್ ಮಾಡ್ತಾಯಿದ್ದೀನಿ ಗುರುಗಳೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ ಗುರು, ಜನರಲಲ್ಲಿ ಎಷ್ಟು ಜನ ಅವ್ರೆ, ಜನರಲಲ್ಲಿ ಹೆವಿ ಜನ. ಟಾಯ್ಲೆಟ್ ಕೂಡ ಎದ್ದೋಗಿ ಜಾಗ ಇಲ್ಲ. ಅದಕ್ಕೆ ಬೇಗ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ.